ಬರೀ ಒಂದು ಪಕ್ಷವೇ ಬರಬೇಕನ್ನೋದು ಮುಖ್ಯ ಅಲ್ಲ, ಜನರಿಗೆ ಅನುಕೂಲ ಆಗಬೇಕಲ್ವ. ಗ್ಯಾರಂಟಿ ಯೋಜನೆ ಏನು ಉಪಯೋಗ ಇಲ್ಲ, ಯಾಕಂದರೆ ಸೋಮಾರಿಗಳಾಗ್ತಾರೆ ಜನರು. ಯಾವ ಗೌರ್ಮೆಂಟ್ ಬಂದರೂ ಒಂದೇ, ಅವರವರು ಇದು ಮಾಡ್ಕೊಳ್ತಾರಲ್ಲದೆ ನಮ್ಮಂಥವ್ರಿಗೆ ಏನೂ ಇಲ್ಲ. ನಮಗೆ ಆ ಬಿಟ್ಟಿ ಭಾಗ್ಯಗಳೆಲ್ಲ ಬೇಡ, ನಾವು ಯಾವತ್ತಿದ್ರೂ BJPನೇ. ಇಷ್ಟು 40 ವರ್ಷದಿಂದ ಕಾಂಗ್ರೆಸ್ಸಿಂದ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲಲ್ಲ, ಅದ್ರ ಬಗ್ಗೆ ಅದು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ದಿದ್ದು ಯೋಜನೆ ಅದೆಲ್ಲ ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅದಕ್ಕೆ ನಾವು ದುಡ್ಡು ತಿನ್ನಬೇಕು ಇವರೇ ಅಲ್ವಾ, ಇನ್ನೊಬ್ಬರು ಗ್ಯಾರಂಟಿಲಿ ಯಾವತ್ತೂ ನಾವು ಇರಬಾರ್ದು. ನರೇಂದ್ರ ಮೋದಿಯವರು ಈ ಶ್ರೀಮಂತರಿಗೆ ಹೆಚ್ಚಿಗೆ ಅವಕಾಶ ಕೊಡ್ತಾ ಇದ್ದಾರೆ ಹೊರತು ಬಡಜವರಿಗೆ ಯಾರಿಗೂ ಹೆಚ್ಚಿಗೆ ಅವಕಾಶ ಸಿಗ್ತಾ ಇಲ್ಲ. ಸರ್ ಹೇಗೆ ಸರ್ ಎಲೆಕ್ಷನ್ ಟ್ರೆಂಡ್ ಈ ಸರಿ ಕುಂದಾಪುರ? ಎಲೆಕ್ಷನ್ ಟ್ರೆಂಡ್ ಏನು ಹೇಳಬೇಕು ಸರ್, ಈಗ ತುಂಬ ಭಾರಿ ತಂಡ ಇದೆ. ಈಗ ಏನು ಹಿಂದಿನ ಕಾಲದ ಎಲೆಕ್ಷನ್ ಆಗಿಲ್ಲ. ಹಿಂದಿನ ಕಾಲದಲ್ಲಿ 1-2 ತಿಂಗಳು ಇರುವಾಗಲೇ ಏನು ಬ್ಯಾನರ್ ಹಚ್ಚೋದು ಅದು ಇದೆಲ್ಲ ಜೋರಿರುತ್ತೆ, ರೋಡ್ ಮೇಲೆ ಬರೆಯೋದೆಲ್ಲ ಇತ್ತು. ಈಗ ಅಂಥದ್ದು ಏನು ಕಾಣ್ತಾ ಇಲ್ಲ, ಎಲ್ಲ ಈಗ ದುಡ್ಡಿನ ವ್ಯವಹಾರದಲ್ಲೇ ನಡೀತಾ ಉಂಟು. ಎಲ್ಲ ಒಂದು ವಾರ ಇರುವಾಗ ಎಲ್ಲರೂ ಕಿಸಿಗೆ ಹಣ ಹಾಕೋದು, ಆವಾಗ ವೋಟ್ ಹಾಕೋದು ಅಷ್ಟೇ. ಈಗ ಅದೇ ಹಣದ ಮೂಲಕವೇ ಇಲೆಕ್ಷನ್ ಆಗಿದೆ. ಇದೊಂದು ಒಂಥರ ಏನು ಸಂಪಾದನೆ. ಈಗ 1 ತಿಂಗಳು ಯಾರು ಕೆಲಸಕ್ಕೆ ಹೋಗುವುದಿಲ್ಲ, ಎಲ್ಲ ಇದರಲ್ಲಿ ತಿರುಗಾಡ್ತಿರ್ತಾರೆ. ಅವರಿಗೆ ಸಿಕ್ಕಿಸಾಗಿ ಮಾಡಿ ಸಾಕು, ಆ ರೀತಿ ನಡೀತಾ ಉಂಟು ಎಲೆಕ್ಷನ್ ಅಂತ ಹೇಳಿದರು. ಈ ಹಿಂದೆ ಹಾಗಿಲ್ಲ. ಒಂದು ಚುನಾವಣೆ ಅಂತ ಹೇಳಿದರೆ ಜನರಿಗೆ ಅಷ್ಟೊಂದು ಕಾಳಜಿ ಇತ್ತು, ಈ ಹಣಕ್ಕಾಗಿ ಹೋರಾಟ ಮಾಡೋದಿಲ್ಲ ಇತ್ತು. ನಮಗೆ ಇಂಥ ಒಬ್ಬ ಬೇಕನ್ನುವಂಥ ಒಂದು ಗುರಿ ಇದ್ದಿತ್ತು. ಈಗ ಹಾಗೇನಿಲ್ಲ, ಈಗ ಬರೀ ಹಣಕ್ಕಾಗಿ ಯಾರ ಹಣ ಇವತ್ತು ಒಬ್ಬರದ್ದು ಹಣ ತಗೊಂಡು ನಾಳೆ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟರೆ ಅವ್ರಿಗೆ ಹಾಕೋದು, ಈ ರೀತಿಯಾಗಿದೆ. ಕುಂದಾಪುರದವರೇ ಇಬ್ಬರು ಕುಂದಾಪುರದವರು ಬಗ್ಗೆ ಏನಂತ ಸರ್? ಅಭ್ಯರ್ಥಿಗಳಲ್ಲಿ ಹೇಳೋದಾದರೆ ಶ್ರೀನಿವಾಸ್ ಪೂಜಾರಿ ಅಡ್ಡಿಲ್ಲ, ಆದರೆ ವೆರಿ ಬ್ರಿಲಿಯಂಟ್ ಪರ್ಸನ್ ಅಂತ ಹೇಳಿದರೆ ಜಯಪ್ರಕಾಶ್ ಹೆಗಡೆ. ಅವರು ಲಾಯರು ಮತ್ತು ರಾಜಕೀಯ ಮುತ್ಸದ್ದಿ, ಎಲ್ಲಿ ಹೋಗಿ ಏನು ಮಾಡುವಂಥ ಒಂದು ಕೆಪಾಸಿಟಿ ಉಂಟು. ಅವರನ್ನು ಟ್ಯಾಲಿ ಮಾಡುವಾಗ ಅವರದ್ದು ಇವರು ಏನಲ್ಲ. ಆದರೆ ಇವರು ಭಾರಿ ಇದರಲ್ಲಿದ್ದಾರೆ, ಫಾರ್ಮಲ್ಲಿದ್ದಾರೆ. ಮತ್ತು ವಿಧಾನಸೌಧದಲ್ಲಿ ಒಳ್ಳೆ ಅವರು ಮತ್ತು ಸ್ಪೀಚ್ ಇದೆಲ್ಲ ಭಾರಿ ಒಳ್ಳೆಯದುಂಟು. ಅದರಿಂದ ಇವರಿಂದು ಟ್ಯಾಲಿ ಮಾಡಿ ನೋಡುವಾಗ ಜಯಪ್ರಕಾಶ್ ಹೆಗಡೆ ಇವ್ರಿಗಿಂತ ಬೆಟರ್ ಆಗಿ ಕಾಣುತ್ತೆ ಅಷ್ಟೇ. ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಯಾರನ್ನು ನೀವು ಪ್ರಧಾನಿ? ಇಲ್ಲ ಸರ್, ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳ್ತೇನೆ, ತೊಂದರೆ ಇಲ್ಲ. ಅವರು ಒಬ್ಬರ ಕೈಯಲ್ಲೇ ಆಗ್ತದೆ ಅಂತ ಹೇಳಿಕ್ಕಾಗಲ್ಲ. ಅವರಿಗೆ ಬೇಕಾದವ್ರು ಕೆಲವರು ಇದ್ದಾರೆ, ಅವರು ಅಮಿತ್ ಶಾ ನಾಯ್ಡು ಇವರೆಲ್ಲ ಇದ್ದಾರೆ. ಅವರಲ್ಲಿರುವಾಗ ಇವರಿಗೆಲ್ಲ ಸರಿಯಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಒಂದಾಗಿ. ಮತ್ತೊಂದು ಇನ್ನೊಂದು ಹೇಳುವುದಿದ್ರೆ, ನರೇಂದ್ರ ಮೋದಿಯವರು ಈ ಶ್ರೀಮಂತರಿಗೆ ಹೆಚ್ಚಿಗೆ ಅವಕಾಶ ಕೊಡ್ತಾ ಇದ್ದಾರೆ ಹೊರತು ಬಡಜವರಿಗೆ ಯಾರಿಗೂ ಹೆಚ್ಚಿಗೆ ಅವಕಾಶ ಸಿಗ್ತಾ ಇಲ್ಲ. ಅವರು ಬಡವರಾಗೇ ಇದ್ದಾರೆ. ಅದು ಯಾಕಂತ ಹೇಳಿ ಕೆಲವು ಕಡೆಯಲ್ಲಿ ಇಲ್ಲವಂತೂ ಕನ್ನಡದಲ್ಲಿ ನೋಡುವಾಗ ಅಲ್ಲಿ ನೀರಿನ ವ್ಯವಸ್ಥೆ, ಅದು ಇದರಲ್ಲಿ ನೋಡುವಾಗ ದಾರಿ ವ್ಯವಸ್ಥೆಯಲ್ಲಿ ನೋಡುವ ಏನು ಅಂಥದ್ದೇನು ಕಾಣ್ತಾ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು 3 ತಿಂಗಳು ಕನ್ನಡದಲ್ಲಿದ್ದರು. ಅಲ್ಲಿ ಪಾರ್ಲಿಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿ ಸಾಧ್ಯ ಇಲ್ಲ. 3 ತಿಂಗಳಿದ್ದರು. ಬರೀ ಕರ್ನಾಟಕದಲ್ಲಿ BJP ಬರಬೇಕು ಒಂದೇ ಉದ್ದೇಶದಿಂದ ಅವರು 3 ತಿಂಗಳು ಹೋರಾಟ ಮಾಡ್ತಾರೆ. 3 ಜನ ಒಟ್ಟು ಸೇರಿ, ಅವರು ಅಮಿತ್ ಶಾ, ಮೋದಿಯವರು, ಇವರು ಬರೀ ಒಂದು ಪಕ್ಷವೇ ಬರಬೇಕನ್ನೋದು ಮುಖ್ಯ ಅಲ್ಲ, ಜನರಿಗೆ ಅನುಕೂಲ ಆಗಬೇಕಲ್ವ. ಲೋಕಸಭಾ ಚುನಾವಣೆಗಳ ಹತ್ತಿರ ಬರ್ತಿರುವಂಥ ಹೇಗೆ ಸರ್ ವಾತಾವರಣ ಇಲ್ಲಿ ಎಲೆಕ್ಷನ್? ಇಂದಿನ ವಾತಾವರಣ ಹೇಳಬಹುದು ಅಂದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಪೂಜಾರವಿನ ಇದು ಲೀಡ್ ಬರ್ತದೆ. ಆದರೆ ಚಿಕ್ಕಮಗಳೂರಿನಲ್ಲಿ ಹೇಳಿ ಬರೋದಿಲ್ಲ. ಅಲ್ಲಂದರೆ ಕಾಂಗ್ರೆಸ್ ಲೀಡ್ ಉಂಟಲ್ಲ MLAಗಳು. ಆದ್ದರಿಂದ ನೀವು ಕಾಂಗ್ರೆಸ್ನ 60 ವರ್ಷದ ಆಡಳಿತ ಮತ್ತು ನರೇಂದ್ರ ಮೋದಿ ಅವರ 10 ವರ್ಷದ ಆಡಳಿತ ನೋಡಿರುವಂಥವ್ರು, ಯಾವ ಸರ್ಕಾರ ಒಳ್ಳೇದನ್ಸುತ್ತೆ ನಿಮಗೆ? ಯಾರು ಬಂದರೂ ಒಂದೇ, ನಮ್ಮಂಥವ್ರಿಗೆ ಏನೂ ಇಲ್ಲ. ಹೆಚ್ಚಿಗೆಲ್ಲ ಕೊಡೋದಾರ ಗೊತ್ತುಂಟ ಬಡವರಿಗೆ ಮತ್ತು ದೊಡ್ಡವರಿಗೆ ಅಷ್ಟೇ. ನಮ್ಮ ಈ ಮೀಡಿಯಮ್ ಕ್ಲಾಸ್ನವ್ರಿಗೆ ಏನೂ ಇಲ್ಲ. ಯಾವ ಗೌರ್ಮೆಂಟ್ ಬಂದರೂ ಒಂದೇ, ಅವರವರು ಇದು ಮಾಡ್ಕೊಳ್ತಾರಲ್ಲದೆ ನಮ್ಮಂಥವ್ರಿಗೆ ಏನೂ ಇಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಇಲ್ಲಿಯವರೇ ಲೋಕಲ್ ಅವರು, ಅವ್ರ ಬಗ್ಗೆ ಹೇಗೆ ಸರ್ ಜನ ಬೆಂಬಲ ಇಲ್ಲಿ? ಅವರು ಮುಂಚಿನ ಸಣ್ಣ ಹುಡುಗರಿಂದ ನಾವು ನೋಡಿದ್ದೇವೆ. ಆದ್ದರಿಂದ ಮತ್ತು ಅವರ ವ್ಯವಹಾರ ನಮ್ಗೆ ಗೊತ್ತಿಲ್ಲ, ನಾವೇನು ಕೇಳಲಿಕ್ಕೆ ಹೋಗಿಲ್ಲ. ಆದರೆ ಒಳ್ಳೆಯ ಸಾಧು ಅಷ್ಟೇ ಇದು ಹೇಳ್ಬೋದು. ನಿಮ್ಮ ಪ್ರಕಾರ ಯಾವ ಅವರು ಇವರು ಅಂತ ಹೇಳೋದಿಲ್ಲ, ನಮ್ಮ ಹಣೆ ಬರನೇ ಇಷ್ಟಪತಿ. ನಾವು ಯಾರು ಬಂದು ಏನು ಮಾಡಿದ್ದಾರೆ ನಮಗೆ? ಸರ್, ಇಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಮುಂದಿನ ದಿನಗಳಲ್ಲಿ? ಅಕಸ್ಮಾತ್ ಮುಂದಿನ ದಿನಗಳಲ್ಲೇ ಯಾರ ಗಣ್ಯ ವ್ಯಕ್ತಿಗಳಿಗೆ ಕೇಳಿ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ. ಹತ್ರ ಬರ್ತಿರುವಂಥದ್ದು ಹೇಗಿದೆ ಸರ್ ಎಲೆಕ್ಷನ್ ಟ್ರೆಂಡ್ ಈ ಸರ್ ಇಲ್ಲಿ? ಪರವಾಗಿಲ್ಲ, ಜೋರಾಗಿದೆ. ಯಾವ ಪಾರ್ಟಿ ಗೆಲ್ಬೋದು ಅನ್ಸುತ್ತೆ ನಿಮಗೆ? ಎಲ್ಲ BJP ಗೆಲ್ಬೋದು ಅನ್ಸುತ್ತೆ. ನೀವು ಏನನ್ನು ನೋಡಿ BJPಗೆ ಓಟ್ ಹಾಕಿ? ಅಲ್ಲ, ಮೋದಿ ನೋಡಿ ಆಗ್ತದೆ. ಇಬ್ಬರು ಅಭ್ಯರ್ಥಿ ಇಲ್ಲೇ ಕುಂದಾಪುರದವರು, ಅಭ್ಯರ್ಥಿಗಳ ಬಗ್ಗೆ ಏನಂತ? ಅಭ್ಯರ್ಥಿ ಇಬ್ಬರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ಅವರು ಹಾಲೆ ಹುಲಿ. ಸರ್ ಹೆಂಗಿದೆ ಎಲೆಕ್ಷನ್ ಈ ಸರಿ? ಈ ಸರ್ತಿ ಎಲೆಕ್ಷನ್ ಒಂಥರ BJP ಒಲವು ಕಂಡಾಗಿದೆ.
ಏನು ರಾಜಕೀಯದಲ್ಲಿ ಏನು ಹೇಳೋಕ್ಕಾಗೋದಿಲ್ಲ, ಆದರೆ ಮೋದಿ ನೋಡಿ ಓಟ್ ಹಾಕ್ಬೇಕು. ಇಬ್ಬರು ಅಭ್ಯರ್ಥಿ ಕುಂದಾಪುರದವರೇ, ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀವಿ ಸರ್? ಅಭ್ಯರ್ಥಿ ಅಂದರೆ ಇಬ್ಬರದಕ್ಕಿಂತ ಮೇಲೆ ಕೇಂದ್ರದಾಗ ನೋಡಿ ಹೇಳಬೇಕು. ಸರ್ ಹೆಂಗಿದೆ ಸರ್ ಎಲೆಕ್ಷನ್ ಈ ಸರಿ ಕುಂದಾಪುರದಲ್ಲಿ? ಇಲೆಕ್ಷನ್ ಕುಂದಾಪುರದಲ್ಲಿ ನಾವು ಮೋದಿ ಇದರಲ್ಲೇ ಇದ್ದೇವೆ. ಮೋದಿ ಇಬ್ಬರು ಅಭ್ಯರ್ಥಿ ಕುಂದಾಪುರದವರೇ, ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀವಿ ಸರ್? ನಮಗೆ ಜಾತಿ ಸಂಬಂಧ ಅಲ್ಲ, ನಮಗಲ್ಲಿ ಸೆಂಟ್ರಲಲ್ಲಿ ಮೋದಿ ಬೇಕು ಲೀಡ್ರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಗಳಿಂದ ಗ್ಯಾರಂಟಿ ಯೋಜನೆ ಏನು ಉಪಯೋಗ ಇಲ್ಲ, ಯಾಕಂದರೆ ಸೋಮಾರಿಗಳಾಗ್ತಾರೆ ಜನರು. ಏನಿದ್ರು ಪ್ರಗತಿ ಆಗಬೇಕು. ನೀರಾವರಿ ಈಗ ಅನ್ಎಜುಕೇಟೆಡ್ ಇದ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಷ್ಟೇ. ಇದು ಎಲ್ಲರಿಗೂ ಗ್ಯಾರಂಟಿ ಅಂದರೆ ಆರ್ಥಿಕ ಪರಿಸ್ಥಿತಿ ಬಿಗಾಡಿಸುತ್ತದೆ. ಇಬ್ಬರು ಅಭ್ಯರ್ಥಿಗಳಲ್ಲಿ ನಿಮ್ಮ ಗ್ಯಾರಂಟಿ ಯಾರಿಗೆ ಸರ್? ನಮ್ಮ ಗ್ಯಾರಂಟಿ ಶ್ರೀನಿವಾಸ್ ಪೂಜಾರಿ. ನೀವು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅಥವಾ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವ್ರು ನೋಡೋಕೆ ಇಷ್ಟಪಡ್ತೀರಾ, ರಾಹುಲ್ ಗಾಂಧಿ ಅವ್ರು ನೋಡೋಕೆ ಇಷ್ಟಪಡ್ತೀರಾ? ಲೀಡರ್ ನರೇಂದ್ರ ಮೋದಿ. ಯಾಕಂದರೆ ಇಡೀ ವರ್ಲ್ಡಲ್ಲಿ ಅವ ಫಸ್ಟ್ ಇದ್ದಾನೆ. ನಿಮ್ಮ ರಷ್ಯಾ ಇರಲಿ, ಅಮೇರಿಕ ಇರಲಿ, ಯಾರೇ ಇರಲಿ, ಮೋದಿ. ಯಾಕಂದರೆ ರಾಮ ಮಂದಿರ ಕಟ್ಟಿದ್ದ ಇವರಿಗೆ 47ನೇ ಇಸ್ವಿಯಿಂದ ರಾಮ ಮಂದಿರ ಕಟ್ಟಲಿಕ್ಕೆ ಆಗಲಿಲ್ಲ, ಇವ ಮಾಡಿ ತೋರಿಸಿದ್ದಾನೆ. ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ನಮ್ಮ ಮೋದಿಯೇ ಮಾಡೋದು. ಜಮ್ಮು ಕಾಶ್ಮೀರದಲ್ಲಿ ಮಿಲಿಟರಿಗೆ ಕಲ್ಲು ಹೊಡಿತಿದ್ರು. ಆರ್ಟಿಕಲ್ 370 ಆರ್ಟಿಕಲ್ ಕ್ಯಾನ್ಸಲ್ ಮಾಡಿ ಆರ್ಟಿಕಲ್ ಮಾಡಿದ. ಈಗ ಜಮ್ಮು ಕಾಶ್ಮೀರ ಯಾವ ರೀತಿ ಇದೆ ನೋಡಿ. ಅಲ್ಲ ವಿಚಾರ ಹೇಳೋದು, ಯಾವ ಪಕ್ಷ ಅಲ್ಲ, ಮೋದಿ. ವೆರಿಕೋಸ್ ವೈನ್ ಆಯುರ್ವೇದ ಕೇರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು. ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೈನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು, ಬೆಂಗಳೂರು, ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ. ಮೋದಿಯವರೇ ಬರ್ಬೇಕು ಸರ್, ಅಷ್ಟೇ. ಇಬ್ಬರು ಅಭ್ಯರ್ಥಿ ಕುಂದಾಪುರದವರೇ ಸರ್, ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀವಿ? ನಮಗೆ ಅಭ್ಯರ್ಥಿಗಳಿಗಿಂತ ಮೋದಿಯವ್ರು ಬರೋಕ್ಕಷ್ಟೇ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ. ನಮಗಿಲ್ಲಿ ಯಾವುದು ನಾವು ಗ್ಯಾರಂಟಿ ಯೋಜನೆ ಇದು ಮಾಡ್ತಾ ಇಲ್ಲ ಸರ್. ನಾವು ಯಾವುದ್ರಲ್ಲೂ ಗೌರ್ಮೆಂಟ್ ಬಸ್ಸಲ್ಲೆಲ್ಲ ಹೋಗೋದು ಕಮ್ಮಿ. ನಮ್ಗೆ ಈ ಕಡೆ ಪ್ರೈವೇಟ್ ಬಸ್ಸೇ ಜಾಸ್ತಿ. ಅದು ನಮಗೆ ಆ ಬಿಟ್ಟಿ ಭಾಗ್ಯಗಳೆಲ್ಲ ಬೇಡ. ನಾವು ಯಾವತ್ತಿದ್ರೂ BJPನೇ. ಇಬ್ಬರು ಅಭ್ಯರ್ಥಿಗಳಲ್ಲಿ ನಿಮ್ಮ ಗ್ಯಾರಂಟಿ ಯಾರಿಗೆ ಸರ್? ಶ್ರೀನಿವಾಸ್ ಪೂಜಾರಿ. ಸರ್ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಸರ್ ಕುಂದಾಪುರ? ನಮಗೇನಿಲ್ಲ ಸರ್, ನೀವೆಲ್ಲ ಅಲ್ಲಿ ಆ ಕಡೆ ವಿಚಾರಿಸಿ. ಅದು ವ್ಯಕ್ತಿ ನೋಡಿ ಓಟ್ ಹಾಕೋದು. ಇಬ್ಬರು ಅಭ್ಯರ್ಥಿ ಕುಂದಾಪುರದವರೇ ಸರ್. ಇಬ್ಬರು ಅಭ್ಯರ್ಥಿಗಳು ಸರಳ ವ್ಯಕ್ತಿಗಳು ಅಂತೇಳಿ ಅಷ್ಟು ತಗೊಂಡಿರುವಂಥ. ಹೌದೌದು. ಯಾರಿಗೆ ಓಟ್ ಹಾಕಬೇಕು ಅನ್ಸುತ್ತೆ? ಅದೇ ವೈಯಕ್ತಿಕ ವ್ಯಕ್ತಿ ನೋಡಿ ವೈಯಕ್ತಿಕವಾಗಿ ಓಟ್ ಹಾಕೋದು. ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ, ಇದರಲ್ಲಿ ನೀವು ಯಾರನ್ನು ಪ್ರಧಾನಿ? ಮೋದಿ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀವಿ ಸರ್? ಅದ್ರ ಬಗ್ಗೆ ಏನು ಹೇಳಿದ್ರು ನಮ್ಗೆ ಗೊತ್ತಾಗಿಲ್ಲ. ಮೋದಿ. ಕುಂದಾಪುರದಲ್ಲಿ ಇನ್ನೂ ಸ್ವಲ್ಪ ಕೆಲಸ ಆಗಬೇಕಿತ್ತು ಅಂತ ಯಾವ ಕೆಲಸಗಳು ಬಾಕಿ ಇದೆ ಅನ್ಸುತ್ತೆ ನಿಮ್ಗೆ? ತುಂಬ ಕೆಲಸ ಇದೆ ಬಾಕಿ. ಅದೇ ಅಷ್ಟು ಇನ್ನಾದರೆ ಯಾರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ನೋಡಬೇಕು. ಶನಿ ಸರಿ ಕುಂದಾಪುರ ನಮ್ಮದು ಮೋದಿಗೆ ಓಟ್ ನಮ್ಮದು, ಮತ್ತು ಬೇರೆ ಯಾರಿಗೆ ಓಟ್ ಹಾಕೋದಿಲ್ಲ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳು ಕುಂದಾಪುರದವರೇ, ಹೇಗೆ ಸರ್ ಅವ್ರ ಬಗ್ಗೆ ಇಲ್ಲಿ ಒಲವು? ಇಬ್ಬರು ಒಳ್ಳೆಯವರೇ. ಈಗ ಜಯಪ್ರಕಾಶ್ ರೆಡ್ಡಿ ಒಳ್ಳೆಯವರು, ಕೋಟೆ ಶ್ರೀನಿವಾಸ ಪೂಜಾರಿ ಇಬ್ಬರು ಕೆಲಸ ಮಾಡೋರೆ. ಅದು ನಾವು ಓಟ್ ಹಾಕೋದು ಮೋದಿಗೆ. ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಇಬ್ಬರಲ್ಲಿ ಯಾರನ್ನು ನೀವು ಪ್ರಧಾನಿ ಆಗ್ಬೇಕಂತ? ಮೋದಿ ಅಂದ ರಾಹುಲ್ ಗಾಂಧಿ ಬಗ್ಗೆ ಕೇಳಲೇಬಾರ್ದಲ್ಲ. ಹಾಂ, ಅವರು ಕಾಂಗ್ರೆಸ್ಸಲ್ಲಿ ನಿಮಗೆ ಇಂದಿರಾ ಗಾಂಧಿ ನಾನು ಹೊಗಳ್ತೇನೆ, ಇಲ್ಲ ಅಂತಿಲ್ಲ. ರಾಜೀವ್ ಗಾಂಧಿ ಆದರೂ ಅಷ್ಟೇ, ಇವನೇನು ಸುಖ ಇಲ್ಲ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ತಗೊಂಡೇ ಇಲ್ಲಲ್ಲ, ನಾನು ಅದ್ರಲ್ಲಿ ನಿಲ್ಲುವೇ ಇಲ್ಲ, ನಾನು ತಗೊಂಡೂ ಇಲ್ಲ ಅದರಲ್ಲಿ. ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಇಲ್ಲ. ಅದಕ್ಕೆ ನಾವು ದುಡ್ಡು ತಿನ್ನಬೇಕು ಇವರೇ ಅಲ್ವಾ. ಇನ್ನೊಬ್ಬರ ಗ್ಯಾರಂಟಿಲಿ ಯಾವತ್ತೂ ನಾವು ಇರಬಾರ್ದು. ನಮಗೊಂದು ಮೋದಿ ಬೇಕು, ಮೋದಿಗೋಸ್ಕರ ಓಟ. ನೀವು ಯಾರು ನಿಲ್ಸರು, ಕೋಟೆ ಶ್ರೀನಿವಾಸ ಪೂಜಾರಿ ಅಂತಲ್ಲ, ಯಾರು ನಿಲ್ಸರು ಓಟು ಮೋದಿಗೆ. ನಾವು ವ್ಯಕ್ತಿ ನೋಡೋದಿಲ್ಲ, ಅಲ್ಲಿ ನೋಡೋದು ನಾವು. ಈಗ ಕಾಂಗ್ರೆಸ್ ಅವರು ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಂತ ಮತ್ತೆ ಅನೌನ್ಸ್ ಮಾಡಿರುವಂಥದ್ದು, ಇದು ಮತದಾರರ ಮೇಲೆ ಯಾವ ರೀತಿ ಪ್ರಭಾವ ಬರುತ್ತೆ ಸರ್? ಇಲ್ಲ ಸರ್, ಈಗ ಯಾರೂ ಗ್ಯಾರಂಟಿಗಾಗಿ ಯಾರೂ ಕೊಡೋರಿಲ್ಲ. ಲಾಸ್ಟ್ ಟೈಮ್ ಕೂಡ ಗ್ಯಾರಂಟಿಗಾಗಿ ಓಟ್ ಹಾಕಿದ್ದು ಅಲ್ವೇ ಇಲ್ಲ. ಎಲ್ಲರೂ ನೀವು ಪರ್ಸೆಂಟೇಜ್ ನೋಡಿದರೆ BJPದು ಜಾಸ್ತಿ ಉಂಟು, ಕಾಂಗ್ರೆಸ್ ಅವ್ರದ್ದು ಕಡಿಮೆ ಉಂಟು. ಬಟ್ JDS ಅವರು ನಾವು ಅಲಯನ್ಸ್ ಮಾಡ್ಕೊಳ್ತಿರೋದ್ರಿಂದ ವಿಧಾನಸಭೆಯಲ್ಲಿ ಬರಲಿಲ್ಲ. ಇಲ್ಲಾಂದರೆ ಲಾಸ್ಟ್ ಟೈಮೇ ನಾವೇ ಬರ್ತಿದ್ವಿ. ಸರ್ ಹೆಂಗೆ ಸರ್ ಎಲೆಕ್ಷನ್ ಟ್ರೆಂಡ್ ಸರಿ? ಮೋದಿ ಬಿಟ್ಟು ಯಾರೂ ಬರೋದಿಲ್ಲ. ಅವರೇ ಗೆಲ್ಲುವುದೇ ಅವರೇ. 400 ಸೀಟ್ ಬರುತ್ತೆ. 400 ಲೇಡೀಸ್ ಇದ್ರೆ ಅವ್ರಿಗೆ ಕೊಡಿ ಮೈಕ್. ಒಳಗೆ ಲೇಡೀಸ್ ಇದ್ರೆ ಕೊಡಿ, ಅವ್ರಿಗೆ ಕೊಡಿ. ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಸರ್? ಮೋದಿನೇ ಬರಬೇಕು. ಯಾವುದಕ್ಕೋಸ್ಕರ ನರೇಂದ್ರ ಮೋದಿನೇ ಬರಬೇಕು? ಮೋದಿನೇ ಬರಬೇಕು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿರೋದು,
ಗ್ಯಾರಂಟಿ ಎಲ್ಲ ಏನಿಲ್ಲ ಅಷ್ಟೇ. ಅಲ್ಲ ಅದು ಏನು ನಡೆಯೋದಿಲ್ಲ, ಗ್ಯಾರಂಟಿ ಎಲ್ಲ ಕೈದಾಗ್ತದೆ. ಮೋದಿಯೇ ಬರೋದು ಪುನಃ ಇನ್ನು 5 ವರ್ಷ. ಇಬ್ರು ಅಭ್ಯರ್ಥಿಗಳು ಇಲ್ಲೇ ಲೋಕಲ್. ಹಾಂ, ಅವರಿಬ್ಬರು ಗೆದ್ದಾಯ್ತು. ಅಲ್ಲಲ್ಲ, ಶ್ರೀನಿವಾಸ್ ಪೂಜಾರಿ ಮತ್ತೆ ಜಯಪ್ರಕಾಶ್ ಒಳ್ಳೆ ಜನ ಇಬ್ಬರು ಒಳ್ಳೆ ಜನ. ಆದರೆ ಶ್ರೀನಿವಾಸ್ ಪೂಜಾರಿ ವಿನ್ ಆಗ್ತಾರೆ. ರಾಹುಲ್ ಗಾಂಧಿ ಮತ್ತೆ ನರೇಂದ್ರ ಮೋದಿ ಯಾರು? ಮೋದಿ. ಸರ್ ಹೇಗೆ ಸರ್ ಎಲೆಕ್ಷನ್ ಟ್ರೆಂಡ್ ಈ ಸರಿ ಕುಂದಾಪುರ? ಕುಂದಾಪುರ ಈ ಸಲ ಬಿ ಜೆ ಪಿ ಬರ್ತದೆ. ನೀವು ಜನತೆಗೆ ಪ್ರತಿನಿತ್ಯ ಸುದ್ದಿಗಳನ್ನ ಕೊಡುವಂಥವ್ರು ನೀವೇ ಇಲ್ಲಿಂದ. ಹೇಗಿದೆ ಸರ್ ಎಲೆಕ್ಷನ್ ಟ್ರೆಂಡು ಅಥವಾ ಜನಗಳ ಭಾವನೆ ಹೇಗಿದೆ? ಬಿ ಜೆ ಪಿ ಬರ್ತದೆ. ಇಷ್ಟು 40 ವರ್ಷದಿಂದ ಇವರು ನಿಮ್ಮ ಕಾಂಗ್ರೆಸ್ಸಿಂದ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲಲ್ಲ, ಆಗ್ಲಿಕ್ಕೆ ಹೋಗಿ 10 ವರ್ಷದಲ್ಲಿ ಮೋದಿ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಯಾರು ನೀವು ಪ್ರಧಾನಿ ಆಗಬೇಕು ಅಂತ ಇಷ್ಟಪಡ್ತಾರೆ? ಅದು ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯನ್ನು ಇಡೋದಿಲ್ಲಲ್ಲ. ಈಗ ಮೊದಲು ಮೇಯ್ನ್ ಇರೋದು ಪ್ರಧಾನಿ ಯಾರಾಗಬೇಕು ಅಂತೇಳಿ. ಈಗ ರಾಹುಲ್ ಗಾಂಧಿಯನ್ನು ಯಾರು ಇಡೋದಿಲ್ಲ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀವಿ ಸರ್? ಅದು ಗ್ಯಾರಂಟಿ ಇಲ್ಲ, ಅದು ಎಲ್ಲರಿಗೂ ಸಿಗ್ತಾ ಇಲ್ಲ. ಸಿಕ್ಕಿದವರಿಗೆ 1-2 ಕಂತು ಸಿಗ್ತದೆ, ಕಡೆಗೆ ಕೈದಾಗಿದೆ ಕೆಲವರಿಗೆ. ಅದ್ರ ಬಗ್ಗೆ ಅದು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ದಿದ್ದು ಯೋಜನೆ ಅದೆಲ್ಲ.